ಎಲ್ಲರಿಗೂ ನಮಸ್ಕಾರ. ನಾನು ಗೀತಾ, ಕ್ರಿಯಾ ಎಕ್ಸ್ಪೀರಿಯನ್ಷಿಯಲಿಂದ. ಈ ಬರೋ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ವರ್ಕ್ಶಾಪ್ ನಡೀತಿದೆ. ಅದರಲ್ಲಿ ನಮಗೆ ಏನೇನು ಕಲ್ತ್ಕೊಳ್ತೀವಿ ಅಂತ ಮಾತಾಡೋಕ್ಕೆ ಶ್ರೀನಿವಾಸ್ ನಮ್ಮ ಜೊತೆ ಇದ್ದಾರೆ, ಮತ್ತು ಕಾರ್ತಿಕ್ ಅವರು ಇದ್ದಾರೆ. ಸೊ ನೀವು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸಿ. ಕರ್ನಾಟಕದಲ್ಲಿ ಸುಮಾರು ಒಂದು 30,000 ಹಳ್ಳಿಗಳಿದ್ದಾವೆ, ಒಂದು 6,000 ಗ್ರಾಮ ಪಂಚಾಯತಿಗಳಿದ್ದಾವೆ. ನಮ್ಮ ಯೋಜನೆ ಬಂದು ಸ್ತ್ರೀ ಸಬಲೀಕರಣದ ಕೆಳಗೆ ಮಹಿಳೆಯರಿಗೆ ಏನಾದರೂ ಮಾಡಬೇಕು, ಅದು ಕೂಡ ಈ ಪಂಚಾಯತಿ ಲೆವೆಲ್ನಲ್ಲಿ ಮಾಡಬೇಕು ಅಂತ ಪ್ರಾರಂಭ ಮಾಡಿ ನಾವು ಈ ಯೋಜನೆಯನ್ನು ಕೈಗೊಳ್ತಾ ಇದ್ದೀವಿ. ನಮ್ಮ ಬ್ರಾಡ್ ಪ್ರೋಗ್ರಾಮ್ ಏನಿದೆಯೋ ಅದಕ್ಕೆ ಮಾತಂಗಿ ಅಂತ ಹೆಸರು. ಮಾತಂಗಿ ಕೆಳಗೆ ಸುಮಾರು ಒಂದು 20 ಬೇರೆ ಬೇರೆ ರೀತಿಯಾದ ಚಟುವಟಿಕೆಗಳೆಲ್ಲ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಕ್ರಿಯಾ ಅವ್ರ ಜೊತೆಗೆ ನಮ್ಮ ಗೀತಾಜಿ ಅವರ ಒಂದು ಸಾನ್ನಿಧ್ಯದಲ್ಲಿ ನಾವು ಈಗ ಮಶ್ರೂಮ್ ಕಲ್ಟಿವೇಷನ್ ಪ್ರಾರಂಭ ಮಾಡೋಣ ಅಂತ. ಅಣಬೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಭಾರತ ದೇಶದಲ್ಲಿ ಬೇಕಾದಷ್ಟು ಅಣಬೆ ಈಗ ಲಾಸ್ಟ್ ಒಂದು 30-40 ವರ್ಷಗಳಿಂದ ಹೆಚ್ಚಾಗ್ತಾ ಇದೆ ಪ್ರೊಡಕ್ಷನ್ ಎಲ್ಲನೂ. ಬಟ್ ನೆಕ್ಸ್ಟ್ ಒಂದು 2-3 ವರ್ಷಗಳಲ್ಲಿ ಇದು ಹಾಗೆ ಡಬಲ್ ಆಗ್ತಾ ಇದೆ ಅಂತ ಮಾಹಿತಿ ಇರೋದರಿಂದ, ಮತ್ತು ಅದರ ಮೂಲಕ ಮಹಿಳೆಯರಿಗೆ ಒಂದು ಲೈಫ್ ಲಾಂಗ್ ಒಂದು ಲೈವ್ಲಿಹುಡ್ ಒಂದು ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಈ ಅಣಬೆ ಇದು ಕಾರ್ಯಕ್ರಮವನ್ನು ನಾವು ತೊಡಗ್ತಾ ಇದ್ದೀವಿ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನದ ಕಾರ್ಯಕ್ರಮ ಅದು. ಈ ರೀತಿಯಾದ ಒಂದು ತರಬೇತಿ ಪ್ರಾಯಶಃ ಯಾರೂ ನೋಡಿರೋಕ್ಕಾಗೋದಿಲ್ಲ. ಅಷ್ಟೊಂದು ಒಂಥರ ಹೈ ಇಂಟೆನ್ಸಿವ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಇದರಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇರುತ್ತೆ. ಅಂದರೆ ವೈಯಕ್ತಿಕವಾಗಿ ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟು ಮತ್ತು ಅದರಲ್ಲಿ ನೀವು ಹೇಗೆ ಅದನ್ನು ಉತ್ಪಾದನೆ ಮಾಡಬೇಕು ಅನ್ನೋದನ್ನು ನಿಮ್ಮ ಕೈನಲ್ಲೇ ಮಾಡಿಸುವಂಥದ್ದು ಒಂದು ಪ್ರೋಗ್ರಾಮ್ ಇದು. ಇದ್ರದ್ದು ವೈಶಿಷ್ಟ್ಯ ವಿಶಿಷ್ಟವಾದ ಕೆಲವು ಕಾರ್ಯಕ್ರಮಗಳಿದೆ ಇದರಲ್ಲಿ. ಮೊದಲನೇದಾಗಿ ಇದನ್ನು ನಮಗೆ ಪಾಠ ಮಾಡೋಕ್ಕೆ ಬರ್ತಾ ಇರೋರು ಡಾಕ್ಟರ್ ಸುಶಾಂತ್ ಶೇಖರ್ ಅಂಥೇಳಿ ಮೈಕ್ರೋಬಯಾಲಜಿಸ್ಟ್ ಅವರು. ಇಡೀ ಜೀವನವನ್ನು ಕಳೆದ ಒಂದು 30 ವರ್ಷದಿಂದ ಬರೀ ಅಣಬೆ ಮೇಲೆ ರಿಸರ್ಚನ್ನು ಮಾಡಿ ಅವರ ಹೆಸರಲ್ಲಿ ಪೇಟೆಂಟ್ಸ್ ಇದೆ. ಮತ್ತು ತುಂಬ ಪ್ರತಿಷ್ಠಿತವಾದ ವ್ಯಕ್ತಿಯವರು. ಭೂಟಾನ್ ಗವರ್ಮೆಂಟ್ನಲ್ಲಿರುವಂಥ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಎಂಟೈರ್ ಡಿಪಾರ್ಟ್ಮೆಂಟ್ಗೆ, ಅಲ್ಲಿರೋ ಸೈಂಟಿಸ್ಟ್ಗಳಿಗೆ ಮಶ್ರೂಮ್ ಬಗ್ಗೆ ತರಬೇತಿ ಕೊಡೋದಕ್ಕೆ ಅವರು ಈಗ ಬೆಂಗಳೂರು ಬಂದಿದ್ದಾರೆ. ಅವರು ಆಲ್ರೆಡಿ 15 ದಿನದಿಂದ ಆ ತರಬೇತಿಯನ್ನು ಕೊಟ್ಟು ಭೂಟಾನಿಂದ ಬಂದಿರೋ ಒಂದು ಸೈಂಟಿಸ್ಟ್ ಎಲ್ಲ ಇವಾಗ ವಾಪಸ್ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ನಮಗೆ ಅವ್ರು ಸಿಕ್ಕಿರೋದ್ರಿಂದ ನಾವು ತಕ್ಷಣ ಈ ಪ್ರೋಗ್ರಾಮನ್ನು ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಓಕೆ. ಸೊ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ಬಂದ್ಬಿಟ್ಟು ಇದರದ್ದು ಬಗ್ಗೆನೇ ನಡೆಯುತ್ತೆ. ಸೊ ಅದರಲ್ಲಿ ಅವರು ಮಾಸ್ಟರ್ ಟ್ರೈನರ್ ಪ್ರೋಗ್ರಾಮ್ ಅಂತ ಅಂದ್ಕೊಂಡ್ವಲ್ಲ, ಆ ಮಾಸ್ಟರ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಮತ್ತು ಆ ರೆಗ್ಯುಲರ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಏನು ಡಿಫ್ರೆನ್ಸ್ ಇರುತ್ತೆ? ಮತ್ತು ಅವರು ಬಂದಾಗ ಸ್ಪೆಸಿಫಿಕ್ಕಾಗಿ ಮಶ್ರೂಮ್ ಟ್ರೈನಿಂಗ್ ಕಲಿಯೋದ್ರ ಸಮೇತ ಏನೇನು ಪ್ರಾಡಕ್ಟ್ಸು ಮತ್ತು ಏನೇನು ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಅದರಲ್ಲಿ ಏನಿರುತ್ತೆ ಅಂತ, ನಾವು ಆ ಕರಿಕ್ಯುಲಮಲ್ಲಿ ಏನಿದೆ ಅಂತ ಸ್ವಲ್ಪ ಅದರ ಬಗ್ಗೆ ತಿಳಿಸಿ. ಉತ್ತಮ. ಸೊ ಈಗ ನೋಡಿದ್ರೆ ಮಶ್ರೂಮ್ ಟ್ರೈನಿಂಗ್ ಅನ್ನೋದು ಎಲ್ಲ ಕಡೆನೂ ಸಾಧಾರಣವಾಗಿ ಸಿಗುತ್ತೆ. ನೀವು KVKಗೆ ಹೋದರೆ ಮಶ್ರೂಮ್ ಟ್ರೈನಿಂಗ್ ಆಗಿಬಿಡುತ್ತೆ. 4 ಅವರ್ಸ್ನಲ್ಲೆಲ್ಲ ಟ್ರೈನಿಂಗ್ಗಳೆಲ್ಲ ಬೇಕಾದಷ್ಟು ಕಡೆ ನಮಗೆ ಸಿಗ್ತಾ ಇದೆ. ಇದರದ್ದು ಬರೀ ಉತ್ಪಾದನೆ ಕೇಂದ್ರ ಪ್ರಾರಂಭ ಮಾಡೋದಕ್ಕೆ ಮಾತ್ರ ಅಲ್ಲ. ಈ ಪ್ರೋಗ್ರಾಮ್ ಒಂದು ಸ್ಪೆಸಿಫಿಕ್ಕಾಗಿ ಇದು 3 ದಿನದ ಪ್ರೋಗ್ರಾಮ್ ಯಾಕಿರುತ್ತೆ ಅಂದರೆ, ಬೆಳಗ್ಗೆ 7 ಗಂಟೆಗೆ ಪ್ರಾರಂಭವಾಗಿ ರಾತ್ರಿ 7 ಗಂಟೆ ತನಕ ಇರುತ್ತೆ. ಇದರಲ್ಲಿ ಇದು ಮೊದಲ 2 ದಿನದ ಕಾರ್ಯಕ್ರಮ, ಅಂದರೆ ಶುಕ್ರವಾರ, ಶನಿವಾರ ಇರುವ ಕಾರ್ಯಕ್ರಮ. ಮಶ್ರೂಮ್ ಉತ್ಪಾದನೆ ಮಾಡೋದಕ್ಕೆ ಬೇಕಾಗಿರುವಂಥ ಅಷ್ಟು ಸಂಪೂರ್ಣ ಮಾಹಿತಿಯನ್ನು ಸಿಕ್ಬಿಡುತ್ತೆ ನಿಮಗೆ. ನಮ್ಮ ಗೀತಾಜಿ ಅವರು ಹೇಳಿರೋ ಥರ ಮಶ್ರೂಮಿಂದ ನಮಗೆ ಸಿಗುವಂತಹ ಪೌಷ್ಟಿಕಾಂಶಗಳು ಏನೇನು ಪ್ರಾಬ್ಲಮ್ಸ್ ನಮಗೆ ಬರೋದನ್ನು ನಾವು ತಡೆಗಟ್ಟಬೋದು ಮಶ್ರೂಮನ್ನು ನಾವು ಪ್ರತಿದಿನ ನಾವು ಸೇವಿಸಿದ್ರೆ. ಅಂಥದ್ರಿಂದ ಹಿಡಿದು ಅದನ್ನು ಬೆಳೆಯೋದಕ್ಕೆ ಬೇಕಾಗಿರುವಂತಹ ಅಷ್ಟು ಮಾಹಿತಿನೂ ನಮಗೆ ಸಿಕ್ಬಿಡುತ್ತೆ, ಮತ್ತು ಪ್ರಾಕ್ಟಿಕಲ್ಸು ಇರುತ್ತೆ. ಬಟ್ ಇನ್ನೊಂದು ಪ್ರೋಗ್ರಾಮ್ ಇದರ ಜೊತೆಗೆ ನಾವು ಸೇರಿಸ್ಕೊಂಡಿದ್ದೀವಿ, ಅದು ಮಾಸ್ಟರ್ ಟ್ರೈನರ್ ಪ್ರೋಗ್ರಾಮ್ ಅಂತ. ಸೊ ನಮ್ಮ ಧ್ಯೇಯ ಏನಂತ ಹೇಳಿದ್ರೆ, ಯಾರೆಲ್ಲ ಈ ತರಬೇತಿಯನ್ನು ಪಡಿತಿರ್ತಾರೋ ಅವ್ರು 3 ದಿನಗಳು ನಮ್ಮ ಜೊತೆಗೆ ಇದ್ದು ವಾಪಸ್ ಅವರವರು ಜಾಗಕ್ಕೆ ಹೋದಾಗ ಇದೇ ಥರ ಒಂದು ಟ್ರೈನಿಂಗ್ ಸೆಂಟರನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಅದರದ್ದೇ ನಮ್ಮದು ಮೂಲ ಕಲ್ಪನೆ ನಮ್ಮದು. ಸೊ 3ನೇ ದಿನದ್ದು 2 ವಿಧವಾದ ಕಾರ್ಯಕ್ರಮಗಳಿರುತ್ತೆ. ಮೊದಲ 2ನೇ ದಿನದಲ್ಲಿ ಪ್ರೊಡಕ್ಷನ್ ಯಾವ ರೀತಿ ಇರುತ್ತೆ ಅಂತ ನಾವು ಕಲ್ತ್ಕೊಂಡಾಗ, 3ನೇ ದಿನ ಒಂದು ಟ್ರೈನಿಂಗ್ ಸೆಂಟರ್ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಏನೇನು ಬೇಕು ಅದಕ್ಕೆ ಅದರದ್ದು ಕೆಲವು ಮಾಹಿತಿಗಳು ಸಿಗುತ್ತೆ.
ಮತ್ತು ಒಂದು ಟ್ರೈನಿಂಗ್ ಸೆಂಟರ್ ಮಾಡಿದ ಮೇಲೆ ಮಹಿಳೆಯರು ಬರ್ತಾರೆ. ಇವಾಗ ಒಂದು ಪಂಚಾಯತಿಯಿಂದ ಯಾರೋ ಬಂದಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವ್ರು ಬಂದು ನಮ್ಮ ತರಬೇತಿಯನ್ನು ಪಡೆದು ವಾಪಸ್ ಹೊರಟಿದ್ದಾರೆ. ಅವ್ರು ಹೋದಾಗ ಅಲ್ಲೊಂದು ತರಬೇತಿ ಕೇಂದ್ರ ನಿರ್ಮಾಣ ಮಾಡ್ತಾರೆ. ಆ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆಯೋದಕ್ಕೆ ಸುತ್ತಮುತ್ತಲಿರುವಂಥ ಹಳ್ಳಿಗಳಿಂದ ಮಹಿಳೆಯರೆಲ್ಲ ಬಂದಿರ್ತಾರಲ್ಲ, ಆ ಮಹಿಳೆಯರಿಗೆ ಉತ್ಪಾದನಾ ಕೇಂದ್ರಗಳು ಪ್ರಾರಂಭ ಮಾಡಿಸೋದಕ್ಕೆ ಬೇಕಾಗಿರುವಂತಹ ಕೆಲವು ವಿಶಿಷ್ಟವಾದ ಮಾಹಿತಿ ಎಲ್ಲನೂ ಅದರಲ್ಲಿ ಸಿಗುತ್ತೆ. ಅದರಲ್ಲಿ ನಮ್ಮ ಜೊತೆಗೆ ಈಗ ನಮ್ಮ ಕಾರ್ತಿಕ್ ಜಿ ಇದ್ದಾರೆ. ಅವರು ತುಂಬ ಈ ಥರ ಒಂದು ನೈಸರ್ಗಿಕವಾಗಿ ಈ ಮಶ್ರೂಮ್ ಮಾತ್ರ ಇಲ್ಲ, ನಾವು ವಾಸ ಮಾಡೋದಕ್ಕೆ ಕೂಡ ಮನೆಗಳನ್ನ ಹೇಗೆ ಕಟ್ಟೋದು ಅಂತ ತುಂಬ ವರ್ಷಗಳಿಂದ ಪರಿಣಿತರಾಗಿದ್ದಾರೆ ಅವರು. ಅವ್ರದ್ದೇ ಆದ ಇನ್ಸ್ಟಾಗ್ರಾಮ್ ಚಾನಲ್ನಲ್ಲಿ ಬೇಕಾದಷ್ಟು ಫಾಲೋವರ್ಸ್ ಎಲ್ಲ ಇದ್ದಾರೆ. ಬಟ್ ಈ ಒಂದು ಮಶ್ರೂಮ್ ಯೋಜನೆಗೋಸ್ಕರ ಅವರು ತಮ್ಮ ಸಮಯವನ್ನು ನಮ್ಮ ಜೊತೆಗೆ ಜೋಡಿಸ್ಕೊಂಡು ಅವತ್ತಿನ ದಿನ ಮಶ್ರೂಮ್ ಹಟ್ಟನ್ನು ಯಾವ ರೀತಿ ನಮ್ಮ ಮನೆ ಸುತ್ತಮುತ್ತಲಿರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನೈಸರ್ಗಿಕವಾಗಿ ಯಾವ ರೀತಿ ನಿರ್ಮಾಣ ಮಾಡೋದು ಅನ್ನೋದನ್ನು ಕೂಡ ಅದರಲ್ಲಿ ಹೇಳ್ಕೊಡ್ತಿದ್ದಾರೆ. ಅವ್ರ ಬಗ್ಗೆನೂ ಕೇಳೋಣ. ಅವ್ರು ಏನೇನು, ಅವ್ರದ್ದು ಧ್ಯೇಯ ಏನಿದೆ, ಏನೇನು ಇದೆ ಈ ಒಂದು 5 ರಿಂದ 6 ಗಂಟೆಗಳ ಕಾಲದಲ್ಲಿ ಭಾನುವಾರ ಏನೇನು ಅವ್ರ ಮೂಲಕ ನಾವು ಕಲಿಬೋದು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಕಾರ್ತಿಕ್ ಜಿ, ನೀವು ಎಷ್ಟೋ ಒಂದು ವರ್ಷಗಳು ಇದರ ಮೇಲೆ ನೀವು ಸಂಶೋಧನೆಯನ್ನ ಮಾಡಿ ಒಂದು ಮನೆ ಕಟ್ಟಬೇಕಾದ್ರೆ ಅದರಲ್ಲಿ ಕೂಲಿಂಗ್ ಯಾವ ರೀತಿ ಎಫೆಕ್ಟ್ ಇರುತ್ತೆ, ವಾಸ್ತು ತಂತ್ರಜ್ಞಾನ ಕೂಡ ನಿಮಗೆ ಅದೆಲ್ಲ ಗೊತ್ತಿದೆ. ಈ ಮಶ್ರೂಮ್ ಸಂಬಂಧಪಟ್ಟಿದ್ದು ಕೆಲವು ವಿಶಿಷ್ಟವಾದ ಅಂಶಗಳು ಯಾವ್ಯಾವುದು ನಮಗೆ ತಿಳಿಸ್ಕೊಡ್ತೀರಾ ಭಾನುವಾರ ಅಂತ ಹೇಳ್ಬೋದಾ ತಾವು? ಗೀತಾ ಅವರು ಹೇಳಿದ್ದು ನನಗೆ ಭಾನುವಾರ ಅರ್ಧ ದಿನ ಆ ಕಟ್ಟಡ ಏನಿರುತ್ತೆ, ಒಂದು ಡಿಸೈನು ಡಾಕ್ಟರ್ ಸುಶಾಂತ್ ಅವರು ಒಂದು ಡಿಸೈನ್ ಕೊಟ್ಟಿದ್ದಾರೆ ನಮಗೆ. ಅವರು ಎಷ್ಟೋ ವರ್ಷದ ಸಂಶೋಧನೆ ಮೂಲವಾಗಿ ಇಷ್ಟು ಒಂದು ಕಟ್ಟಡ ಇದ್ದರೆ 2 ಕೋಣೆ ಇದ್ದರೆ 3 ಕೋಣೆ ಇದ್ದರೆ ಅದೆಲ್ಲ ತೊಳೆದು ಬಿಸಿಲಿಗೆ ಹಾಕಿ ಆ ಒಂದು ಫುಲ್ ಪದ್ಧತಿ ಏನಿದೆ ಅದನ್ನು ಅಳವಡಿಸ್ಕೊಂಡು ನಾವು ಏನು ಥರ ಕಟ್ಟಡ ಕಟ್ಟಬೇಕು ಅಂತ ಅವ್ರು ಹೇಳಿದ್ದಾರೆ. ಅವರು ಹೇಳಿರೋದಕ್ಕೆ ನಾವೇನು ಮಾಡ್ತಿದ್ದೀವಿ ಅಂದರೆ, ಶ್ರೀನಿ ಅವ್ರು ಹೇಳ್ದಂಗೆ ಮಾಸ್ಟರ್ ಟ್ರೈನಿಂಗ್ ಇದರಲ್ಲಿ ಈ ಕಟ್ಟಡ ಕಟ್ಟೋದೂ ಆ ವಿಧಾನನೂ ಕಲಿತ್ರೆ ಆವಾಗ ಏನಾಗುತ್ತೆ ಅಂದರೆ ನಮಗೆ ಒಂದು ಶುರುವಿಂದ ಅಂಥದ್ವರೆಗೂ ಎಲ್ಲ ಒಂದು ಆಸ್ಪೆಕ್ಟ್ಸೂ ಕವರ್ ಆದಂಗೆ ಆಗತ್ತೆ. ಅದರಿಂದ ನಾವು ದನದ ಗೊಬ್ಬರ, ಕೆಮ್ಮಣ್ಣು, ಹುಲ್ಲು, ಬಿದಿರು, ಯಾವುದೇ ಥರದ ಸಿಮೆಂಟು, ಸ್ಟೀಲು ಇವೆಲ್ಲ ಇಲ್ಲದೆ ನಾವು ನಮ್ಮ ಸುತ್ತಮುತ್ತ ಈ ಕಾಡು ಪ್ರದೇಶ ಆಗಲಿ ಅಥವಾ ಹಳ್ಳಿ ಪ್ರದೇಶಗಳಲ್ಲಾಗಲಿ ಇವೆಲ್ಲ ಸಿಗೋ ಸಾಮಗ್ರಿ ನಮ್ಗೆ ಎಲ್ಲಿಂದನೋ ತರಬೇಕು, ಸಿಟಿಯಿಂದ ತರಬೇಕು ಇದ್ದು ಅಂತಿಲ್ಲ. ಇದಕ್ಕೆ ಇನ್ನೊಂದೇನೆಂದರೆ ಡಾಕ್ಟರ್ ಸುಶಾಂತ್ ಅವ್ರು ಹೇಳ್ತಾರೆ, ಅದಕ್ಕೆ ಒಂದು ತಾಪಮಾನ, ವಾತಾವರಣ ಎಲ್ಲ ಒಂದು ಹೊಂದ್ಕೊಂಡಿರಬೇಕು. ಅದು ತುಂಬ ಮುಖ್ಯ. ಆದ್ದರಿಂದ ಈ ತಾಪಮಾನ ತುಂಬ ಅಣಬೆಗೆ ಹೇಗೆ ಬೇಕೋ ಆ ಥರ ತಾಪಮಾನ, ಆ ಥರ ಒಂದು ತೇವಾಂಶ ಎಲ್ಲ ಕಾಪಾಡಿಕೊಂಡು ಅಣಬೆ ಚೆನ್ನಾಗಿ ಪ್ರೊಡಕ್ಷನ್ ಆಗೋ ಒಂದು ಮೂಲ ಆ ಒಂದು ಉದ್ದೇಶದಿಂದ ಕಟ್ಟಡ ಕಟ್ಟಬೇಕು. ಕಟ್ಟಡ ಕಟ್ಟೋದು ನಾವು ಒಂದು ಸಿಸ್ಟಮ್ ಥರ ಮಾಡಿಬಿಡ್ತೀವಿ. ಒಂದು 10-15 ಸಾಮಗ್ರಿ, 10-15 ಪದಾರ್ಥಗಳು ತಗೊಂಡು ನಾವು ಕಟ್ಟೋದು ಶುರು ಮಾಡಿದ್ರೆ ಆವಾಗ ಆ ಮಾಸ್ಟರ್ ಟ್ರೈನರ್ಸು ಕಟ್ಟಡ ಹೇಗೆ ಕಟ್ಟೋದು, ಏನು ಬೇಕು ಅಲ್ಲಿಂದ ಹಿಡಿದು ಅಣಬೆ ಬೆಳೆಸೋದ್ರಿಂದ ಹಿಡಿದು ಫುಲ್ ಶುರುವಿಂದ ಅಂಥದ್ವರೆಗೂ ಫುಲ್ ಪ್ರೋಸೆಸ್ ಇದಾಗುತ್ತೆ. ಹೌದು, ಅರ್ಥ ಆಗುತ್ತೆ. ಅದು ನಾವು ಒಂದು 6 ಅವರಲ್ಲಿ ಎಷ್ಟಾಗತ್ತೋ ಅಷ್ಟು ಒಂದು ಇಂಟ್ರೊಡಕ್ಷನ್ ಅವ್ರಿಗೆ ಕೊಟ್ಟರೆ ಮಾಹಿತಿ ಸಿಗುತ್ತೆ. ಹೌದು, ಕನಿಷ್ಠ ಅಂದರೆ ಅವ್ರಿಗೆ ಏನು ಸಾಮಗ್ರಿಗಳು ಬೇಕು, ಏನು ಬೇಕು, ನಾವು ಯಾವ ಥರ ನಾವು ಪದ್ಧತಿ ಅಳವಡಿಸ್ತೀವಂದರೆ ಎಲ್ಲ ಹಳ್ಳಿನಲ್ಲೂ ಆ ಥರದ್ದೊಂದು ಪಾಯ ಹಾಕೋದಾಗಲಿ ಅಥವಾ ಕೂಚ ಕಲ್ಲು ಸಿಗೋದಾಗಲಿ ಅಥವಾ ಚಪ್ಪಡಿ ಕಲ್ಲು ಈ ಥರ ತುಂಬ ಸುಲಭವಾಗಿ ಸಿಗೋ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಕಟ್ಟೋ ಒಂದು ವಿಧಾನ ಅಲ್ಲಿ ಹೇಳ್ಕೊಡ್ತೀವಿ. ಓಕೆ. ಸೊ ಈ ಕಟ್ಟಡ ಲೈಫ್ ಸ್ಪ್ಯಾನ್ ಆಫ್ ದಿಸ್ ಈ ಕಟ್ಟಡಕ್ಕೆ ಏನಿರುತ್ತೆ, ಎಷ್ಟು ವರ್ಷಗಳು? ನಾವು ಮಾಡ್ತಿರೋದು ಬಿದಿರು, ಮಣ್ಣು,
ಹುಲ್ಲು ಇದೆಲ್ಲ ಹಾಕಿ ಈ ಥರ ಮಾಡ್ತಿರೋದು. ತುಮಕೂರು ಪ್ರದೇಶದಲ್ಲೇ 300 ವರ್ಷದ ಮನೆಗಳಿದೆ. ಹೆಚ್ಚು ದೂರ ಹೋಗೋ ಕೆಲಸ ಇಲ್ಲ. ಮತ್ತು ಇದರಲ್ಲಿ ಏನಂದರೆ ನಿಮಗೆ ಯಾವುದೇ ಥರದ ಒಂದು ಈ ಹ್ಯೂಮಿಡಿಫೈಯರು ಇವು ಅವು ಅವೆಲ್ಲ ಇಲ್ಲದೇ 8ರಿಂದ 10 ಡಿಗ್ರಿ ತುಂಬ ಸುಲಭವಾಗಿ ನಿಮಗೆ ಅಷ್ಟು ತಾಪಮಾನ ವ್ಯತ್ಯಾಸ ಬರುತ್ತೆ. ಇನ್ನೊಂದೇನೆಂದರೆ ನಾವು ಮಣ್ಣು ಪದಾರ್ಥ, ಭೂಮಿ ಪದಾರ್ಥಗಳು ನಾವು ಉಪಯೋಗಿಸ್ತಿರೋದು. ಇದರಲ್ಲಿ ಏನಾಗತ್ತಂದರೆ ಹೊರಗೆ ತಾಪಮಾನ ಹೆಚ್ಚಿದ್ರೆ ಒಳಗೆ ತಣ್ಣಗಿರುತ್ತೆ, ಹೊರಗೆ ತಣ್ಣಗಿದ್ರೆ ಇಲ್ಲಿ ಬೆಚ್ಚಗಿರುತ್ತೆ. ಅದು ಭೂಮಿ ಮಹತ್ವ. ಹೌದು. ಈಗ ನಮಗೇನಂದರೆ ಭೂಮಿ 6 ಇಂಚ್ ಕೆಳಗೋದ್ರೆ ಎರೆಹುಳು ಇರುತ್ತೆ, ಜಿಗಣೆ ಇರುತ್ತೆ. ಈ ಜೀವಿಗಳಿಗೆ ಒಂದು ಚರ್ಮ ಅಂತ ಇರೋದಿಲ್ಲ, ಅಥವಾ ಈ ಜೀವಿಗಳಿಗೆ ಬೇರೆ ಒಂದು ಎಕ್ಸೋಸ್ಕೆಲಿಟನ್ ಅಂತೀವಿ, ಅಂದರೆ ಅದರದ್ದು ಅಸ್ಥಿಪಂಜರ ಹೊರಗಿರುತ್ತೆ ಕೆಲವು ಚಿಟ್ಟೆ, ಕೆಲವು ಇನ್ಸೆಕ್ಟ್ಸ್ಗೆ. ಈ ಜಿಗಣೆ, ಈ ಎರೆಹುಳು ಇವಕ್ಕೆ ಯಾವಕ್ಕೂ ಅಸ್ಥಿಪಂಜರ ಹೊರಗೂ ಇರಲ್ಲ, ಚರ್ಮನೂ ಇರಲ್ಲ. ಅದೇನಂದರೆ ಒಂದು ಮ್ಯೂಕಸ್ ಮೆಂಬ್ರೇನ್. ನಮ್ಮ ಶ್ವಾಸಕೋಶದಲ್ಲಿ ಹೆಂಗೆ ಒಂದು ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ, ಆ ಥರ ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ. ಆ ಮ್ಯೂಕಸ್ ಮೆಂಬ್ರೇನಿಂದ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಆಗುತ್ತೆ. ಅಂದರೆ ಅದು ಉಸಿರಾಡೋದೇ ಆ ಮ್ಯೂಕಸ್ ಮೆಂಬ್ರೇನಿಂದ. ಅದಕ್ಕೆ ಒಂದು ಚೂರು ಉಪ್ಪು ಹಾಕಿದ್ರೆ ಸತ್ತೋಗುತ್ತೆ. ಇದು ನಾನು ಯಾಕೆ ಹೇಳ್ತಿದ್ದೀನಂದರೆ, ಭೂಮಿ ಇರೋದು ಭೂಮಿಯಿಂದಲೇ ಜೀವ. ಹೌದು, ಶುರು ಭೂಮಿದು ಹೇಗೆ ಒಂದು ಮಹತ್ವ ಅಂದರೆ, ಜೀವನ ಕಾಪಾಡೋದು ಭೂಮಿ. ಹೌದು. ನಾವು ಅದೇ ಭೂಮಿನ ಬಿದ್ರ ಮೇಲೆ ಅಂಟಿಸ್ಬಿಟ್ಟು ಬರೀ ಭೂಮಿಲಿ ನಾವು ಕಟ್ಟೋದು. ಭೂಮಿ, ದನದ ಗೊಬ್ಬರ. ಡಾಕ್ಟರ್ ಸುಶಾಂತ್ ಅವ್ರು ಹೇಳ್ದಂಗೆ ಏನಂದರೆ, ದನದ ಗೊಬ್ಬರ ಹಾಕಿದ್ರೆ ಬೇರೆ ಇನ್ಫೆಕ್ಷನ್ಸ್ ಅವು ಇವು ಬರಲ್ಲ ಅಂತ. ಅದರಿಂದ ನಾವೇನು ಮಾಡ್ತೀವಿ, ಒಂದು 20 ಅಂಶ ಅಷ್ಟು, 100ಕ್ಕೆ 20 ಭಾಗ 20% ಅಷ್ಟು ಇದಿರುತ್ತೆ, ದನದ ಗೊಬ್ಬರ ಇರುತ್ತೆ. ಹೊರಗಡೆ ಎಲ್ಲ ನಾವು ದನದ ಗೊಬ್ಬರ ಲೇಪ ಮಾಡ್ಬೋದು, ಒಳಗಡೆ ನಾವು ಸುಣ್ಣ ಅಥವಾ ಜಿಪ್ಸಮ್ ಅವರು ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದಾರೆ, ಆ ಸ್ಪೆಸಿಫಿಕೇಶನ್ಸ್ ಪ್ರಕಾರ ನಾವು ಮಾಡ್ಬೋದು. ಹೌದು. ಓಕೆ. ಅದರಿಂದ ನಮಗೇನಾಗುತ್ತೆ ಅಂದರೆ, ಕನಿಷ್ಠ ಪಕ್ಷ ಒಂದು 5ರಿಂದ 6 ಡಿಗ್ರಿ ಖಂಡಿತವಾಗ್ಲೂ ತಣ್ಣಗಿರುತ್ತೆ. ನಾವು ಇದೇ ಪದ್ಧತಿಯಲ್ಲಿ ನಾವು 14 ಡಿಗ್ರಿ 15 ಡಿಗ್ರಿನೂ ನಾವು ನೋಡಿದ್ದೀವಿ. ಅಂದರೆ ನಮ್ಗೆ ಅಷ್ಟು ಮಾಡ್ಬೇಕಂತೇನಿಲ್ಲ, ನಾವು ಕಟ್ಟಿದಂಗೆ ಕಟ್ಟಿದ್ದೀವಿ. ಹೌದು. ಎಲ್ಲ ಕಟ್ಟಿದ ಮೇಲೆ ನಾವು ಮೆಷರ್ಮೆಂಟ್ ನೋಡಿದಾಗ 14 ಡಿಗ್ರಿ 15 ಡಿಗ್ರಿ ತಾಪಮಾನ ವ್ಯತ್ಯಾಸ ಬಂದಿದೆ. ಯಾವುದೇ ಥರದ್ದು ಒಂದು AC ಇಲ್ಲ, ಕೂಲರ್ ಇಲ್ಲ, ಫ್ಯಾನ್ ಇಲ್ಲ. ಅದು ಭೂಮಿ ಮಹತ್ವ. ಹೌದು. ಇದಕ್ಕೆ ಏನು ನಮಗೆ ಮುಂಚೆ ಏನಾದರೂ ಒಂದು ಎಲಿಜಿಬಿಲಿಟಿನೋ ಇಲ್ಲಾಂದರೆ ಎಕ್ಸ್ಪೀರಿಯನ್ಸೋ ಏನಾದರೂ ಬೇಕಾಗಿದೆಯಾ? ಏನಂದರೆ, ಒಂದು ಇರುವೆನೂ ಗೂಡು ಕಟ್ಟತ್ತೆ, ಪಕ್ಷಿನೂ ಗೂಡು ಕಟ್ಟತ್ತೆ. ಹೌದು. ನಾವೆಲ್ಲ ಗೂಡು ಕಟ್ಟಿದ್ದೀವಿ. ಹೌದು. ಮಕ್ಕಳಿಗೆ ನೀವು ಮಣ್ಣಲ್ಲಿ ಆಟ ಆಡಿ ಎಲ್ಲರೂ ಮಣ್ಣು ಗೋಪುರದಲ್ಲಿ ಕೊರೆದ್ಬಿಟ್ಟು ಸೆಕೆಂಡ್ ಅಷ್ಟೇ. ಅದೇ ಆ ಎಲಿಜಿಬಿಲಿಟಿನೇ ಬೇಕಾಗಿರೋದು, ಆ ಎಕ್ಸೈಟ್ಮೆಂಟೇ ಬೇಕಾಗಿರೋದು, ಆ ಖುಷಿಯಿಂದ. ನಾವು ಯಾವುದೂ ಒಂದು 20 ಅಂತಸ್ತು ಅಪಾರ್ಟ್ಮೆಂಟ್ ಕಟ್ತಿಲ್ಲ. ಹೌದು. ಅಥವಾ ನಾವು ಯಾವುದೋ ಒಂದು ಗೋಲ್ ಗುಂಬಸ್ ಅಥವಾ ವಿಧಾನಸೌಧ ಕಟ್ತಿಲ್ಲ. ನಾವು ಸಿಂಪಲ್ ಆಗಿ ಅಣಬೆಗೆ ಒಂದು ಕೊಟ್ಟಿಗೆ ಹೇಗೆ ನಾವು ಹೇಗೆ ಕಟ್ತೀವೋ. ಹೌದು. ಆದರೆ ಡಾಕ್ಟರ್ ಸುಶಾಂತ್ ಅವ್ರು ಹೇಳ್ದಂಗೆ ಅದಕ್ಕೆ ಬೇಕಾಗಿರೋ ತಾಪಮಾನ, ಅದಕ್ಕೆ ಬೇಕಾಗಿರೋ ವಾತಾವರಣ, ಅದಕ್ಕೆ ತೇವಾಂಶ ಇವೆಲ್ಲ ಕಾಪಾಡ. ಮಶ್ರೂಮ್ ವಾಸ್ತು ಸಮೇತ. ಈಗ ನಾವು ಶುರು ಮಾಡೋಕ್ಕೆ ಮುಂಚೆ ನಾನು ವಾಸ್ತು ಬಗ್ಗೆ ಹೇಳಿ. ಈಗ ಹೇಗಂದ್ರೆ, ನಾವು ಕಟ್ಟುವ ಆ ಜಾಗ ಅದು ಮನುಷ್ಯರಿಗಲ್ಲ. ಹೌದು. ಅದು ಅಣಬೆಗೆ. ನಾವು ಅವ್ರಿಗೆ ಬೇಕಾಗಿರೋ ಥರ ಹೊರಗೆ ಬರ್ತೀವಿ ಅಷ್ಟೇ ನಾವು. ಅದೇನಂದ್ರೆ, ಅಣಬೆಗೂ ನಮಗೂ ಉಲ್ಟಾ. ಹೌದು. ನಮಗೆ ಬೆಳಕಿರಬೇಕು, ಅಣಬೆಗೆ ಕತ್ಲಿರ್ಬೇಕು. ಹೌದು. ನಮಗೆ ಬಿಸಿಲು ಬೇಕು. ಹೌದು. ಅಣಬೆಗೆ ಬಿಸಿಲು ಬೇಡ. ಹೌದು. ವೆಂಟಿಲೇಷನ್. ಹೌದು. ಅದರಿಂದ ಏನಾಗುತ್ತೆ, ಎಲ್ಲ ವಾಸ್ತು ಉಲ್ಟಾ ಆಗುತ್ತೆ. ಇವಾಗ ಒಂದು ಪಕ್ಷಿ, ಅದು ದಿನಚರಿ ಪಕ್ಷಿ ಆದರೆ ಬೇರೆ, ಅದು ಗೂಬೆ ಥರ ರಾತ್ರಿ ಪಕ್ಷಿ ಆದರೆ ಬೇರೆ. ಇದೇ ಥರ ಅದನ್ನು ಉಲ್ಟಾ ಆಗುತ್ತೆ.
ಅದು ನಾನು ಒಂದು ಸತಿ ಡಾಕ್ಟರ್ ಸುಶಾಂತ್ ಅವ್ರ ಹತ್ರ ಮಾತಾಡಿಬಿಟ್ಟು ಎಂಟ್ರೆನ್ಸ್ ಯಾವ ಕಡೆಯಿಂದ ಕೊಡಬೇಕು, ಅದಕ್ಕೆ ಇನ್ಫೆಕ್ಷನ್ ಬಹಳಷ್ಟು ಕಡಿಮೆ ಆಗಬೇಕಂದ್ರೆ ಸೌತ್ ಫೇಸಿಂಗ್ ಎಂಟ್ರೆನ್ಸ್ ಕೊಟ್ಟರೆ ಆ ಬಿಸಿಲು ಶಾಖ ಹೊಡೆದು ಇನ್ಫೆಕ್ಷನ್ನೇ ಆಗಲ್ಲ. ಅದು ಸ್ಟೋರೇಜು ತಣ್ಣಗಿರಬೇಕು. ಆ ಎತ್ತರದ ಗೋಡೆ ಅವರು 12 ಅಡಿ ಗೋಡೆ ಏನು ಹೇಳಿದ್ದಾರೆ ಅದು ಅಲ್ಲಿ ಸ್ಟೋರೇಜು ಶೆಲ್ಫ್ ಇರುತ್ತೆ. ಅಲ್ಲಿ ಶಾಖ ತಾಪಮಾನ ಇರಬಾರ್ದು. ಆವಾಗ ಅಣಬೆ ಏನಾಗುತ್ತೆ, ಒಣಗೋಗುತ್ತೆ. ಅದರಿಂದ ಅಣಬೆ ತೆಗೆದ ಮೇಲೂ ಚೂರು ಬೆಳೆಯುತ್ತೆ. ಈಗ ನಾವು ಎಲ್ಲ ಪದಾರ್ಥಗಳು ಅಷ್ಟೇ, ನಾವು ಬಾಳೆಹಣ್ಣು ಕತ್ತರಿಸಿದಾಗ ಹಸಿರಿರುತ್ತೆ, ಅದು ಕತ್ತರಿಸಿದ ಮೇಲೂ ಹಣ್ಣಾಗತ್ತೆ. ಅದೇ ಥರ ಅಣಬೆ ಇಟ್ಟ ಮೇಲೂ ಅದು ಸ್ವಲ್ಪ ಬೆಳಿಬೇಕು. ಅದಕ್ಕೆ ಆ ಥರ ತಾಪಮಾನ ಎಲ್ಲ ಇರಬೇಕು. ಅದು ನಾರ್ತ್ ಸೈಡ್ ಇದ್ದರೆ ತಣ್ಣಗಿರುತ್ತೆ. ಹಾಂ, ಅದಕ್ಕೆ ನಾರ್ತ್ ಸೈಡ್ ಇಟ್ಟರೆ ಆ ಗೋಡೆಗೆ ಶಾಖ ಬೀಳೋದೇ ಇಲ್ಲ. ವರ್ಷ ಇಡೀ 365 ದಿನಾನೂ ಬಿಸಿಲು ನೋಡಲ್ಲ ಆ ಗೋಡೆ. ಈ ಗೋಡೆ ಯಾವ ಗೋಡೆ ನಮಗೆ ಇನ್ಫೆಕ್ಷನ್ ಯಾವುದು ಬೇಡ, ನಮಗೆ ಅಲ್ಲಿ ಕ್ಲೀನಾಗಿರ್ಬೇಕಂದ್ರೆ ಒಂದೇ ಮಾಡ್ಬೇಕು ನೀವು, ಸೂರ್ಯನ ಶಾಖ ಬಿದ್ದರೆ ಸಾಕು, ಎಲ್ಲ ಕ್ಲೀನ್ ಆಗುತ್ತೆ. ಹೌದು ಕರೆಕ್ಟ್. ಅಲ್ಲಿ ಎಂಟ್ರ್ ಆಗಕ್ಕೆ ಅವರು ಏನು ಮಾಡ್ತಾರೆ, ಒಂದು ಆಮ್ಲಜನಕ ಅದೇನೋ ಹಾಕಿ ಅಲ್ಲಿ ಕಾಲು ತುಳಿದು ಒಳಗೆ ಹೋಗೋದು, ಟರ್ಮರಿಕ್ ಏನೋ ಹಾಕಿ ಅವೆಲ್ಲನೂ ಬಿಸಿಲು ನೋಡಬೇಕು. ಹೌದು ಕರೆಕ್ಟ್. ಅದು ಬಿಸಿಲು ನೋಡ್ತಾ ಇದ್ರೆ ಸಾಕು. ನಾವು ಅದನ್ನು ವಾರಕ್ಕೊಂದ್ಸತಿ ಆ ನೀರೆಲ್ಲ ತೆಗೆದುಬಿಟ್ಟು 10 ನಿಮಿಷ ಬಿಸಿಲು ತೋರಿಸಿದ್ರೆ ಸಾಕು, ಬಿಸಿಲು ಎಲ್ಲ ಕೀಟಾಣು ಎಲ್ಲ ಕೀಟನಾಶಕ, ಎಲ್ಲದಕ್ಕಿಂತ ಸೂಪರ್ ಕೀಟನಾಶಕ ಸೂರ್ಯ. ಹೌದು ವೆರಿ ಟ್ರೂ. ಓಕೆ, ಸೊ ಥ್ಯಾಂಕ್ ಯು ಕಾರ್ತಿಕ್ ಅವರೇ, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ. ಸೊ ಈ ಪ್ರೋಗ್ರಾಮ್ ನೀವು ಅಟೆಂಡ್ ಮಾಡೋದ್ರಿಂದ ನೀವು ಮಾಸ್ಟರ್ ಟ್ರೈನರ್ ಆಗ್ತೀರಾ, ಮತ್ತು ಹೇಗೆ ಮಶ್ರೂಮ್ ಬೆಳೆಸೋದು, ಮತ್ತು ಮಶ್ರೂಮ್ ಹೌಸ್ ವಿತ್ ವಾಸ್ತು ಅಪ್ಲಯನ್ಸಸ್ ಅದು ಹೆಂಗೆ ಕಟ್ಟೋದು ಅಂತ ಹೇಳೋ ಒಂದು ವಿಶೇಷವಾದ ಒಂದು ಟ್ರೈನಿಂಗ್ ಕಲ್ತ್ಕೊಳ್ತಿದ್ದೀರಾ. ಮತ್ತು ಡಾಕ್ಟರ್ ಸುಶಾಂತ್ನ ಮೀಟ್ ಮಾಡ್ಬೋದು. ಈ ಟೈಮ್ ಅವ್ರನ್ನ ಮೀಟ್ ಮಾಡಿದ್ರೆ ನೆಕ್ಸ್ಟ್ 1 year ಆದಮೇಲೆ ಅವ್ರನ್ನ ಮೀಟ್ ಮಾಡೋಕ್ಕಾಗತ್ತೆ. ಅವ್ರು ಭೂಟಾನ್ ಗೌರ್ಮೆಂಟಿಗೆ ಟ್ರೈನಿಂಗಾಗಿ ಅವ್ರು ಹೊರಡ್ತಿದ್ದಾರೆ. ಈ ಟ್ರೈನಿಂಗ್ನ ಮಿಸ್ ಮಾಡದೆ ಅಟೆಂಡ್ ಮಾಡಿ, ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಕ್ರಿಯಾ ಎಕ್ಸ್ಪೀರಿಯೆನ್ಷಿಯಲ್ ಕೆಂಗೇರಿಯಲ್ಲಿ ನಡೀತಿದೆ ಈ ಪ್ರೋಗ್ರಾಮ್. ಥ್ಯಾಂಕ್ ಯು.